ಸೆಕೆಂಡ್ ಹ್ಯಾಂಡ್ ದ್ವಿಚಕ್ರ ವಾಹನವನ್ನು ಕೊಂಡುಕೊಳ್ಳುವ ಮುಂಚೆ ಹುಷಾರಾಗಿರಿ. ನಕಲಿ ರಿಜಿಸ್ಟ್ರೇಷನ್ ಕಾರ್ಡ್ ಮಾಡಿ ಕದ್ದ ಬೈಕ್ಗಳನ್ನು ಮಾರಾಟ ಮಾಡುವ ಜಾಲವೊಂದನ್ನು ಬೆಂಗಳೂರು ಪೊಲೀಸರು ಬೇಟೆಯಾಡಿದ್ದಾರೆ. ಆ ಖತರ್ನಾಕ್ ಗ್ಯಾಂಗ್ನ ಖತರ್ನಾಕ್ ಬೈಕ್ ಮಾರಾಟದ ಪ್ಲಾನ್ನ ಮಾಹಿತಿ ಇಲ್ಲಿದೆ ನೋಡಿ. 41.67 ಲಕ್ಷ ಮೌಲ್ಯದ ದ್ವಿಚಕ್ರ ವಾಹನಗಳು ಜಪ್ತಿ. ನಕಲಿ ಆರ್ಸಿ ಸೃಷ್ಟಿಸಿ ಬೈಕ್ ಮಾರ್ತಿದ್ದ ಕಳ್ಳರು ಅರೆಸ್ಟ್. ಆಂಧ್ರ ಪ್ರದೇಶದಲ್ಲಿ ರೆಡಿಯಾಗ್ತಿತ್ತು ನಕಲಿ ಆರ್ಸಿ ಕಾರ್ಡ್. ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸರು ಬೈಕ್ ಕಳ್ಳರ ಜಾಲವನ್ನೇ ಬೇಟೆಯಾಡಿದ್ದಾರೆ. ಬಂಧಿತರನ್ನ ಚಿತ್ತಪ್ಪಗರಿ ಆನಂದ್ ಹಾಗೂ ಶೇಖ್ ಶಫೀರ್ ಬಾಷಾ ಎಂದು ಗುರುತಿಸಲಾಗಿದೆ. ಇತ್ತೀಚೆಗೆ ಬೈಕ್ ಕಳೆದುಕೊಂಡ ಮಾಲೀಕನೊಬ್ಬ ನೀಡಿದ್ದ ದೂರಿನ ಮೇರೆಗೆ ತನಿಖೆ ಕೈಗೆತ್ತಿಕೊಂಡ ಹೆಬ್ಬಗೋಡಿ ಪೊಲೀಸರು ಚಾಣಾಕ್ಷತನದಿಂದ 2 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಕೇವಲ ಕರ್ನಾಟಕ ಮಾತ್ರವಲ್ಲದೆ ನೆರೆಹೊರೆಯ 3 ರಾಜ್ಯಗಳಲ್ಲಿ ಈ ಕಳ್ಳರು ಬೈಕ್ ಕಳ್ಳತನ ಮಾಡ್ತಿದ್ರು. ಇವರ ಕಳ್ಳತನದ ಶೈಲಿ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಇವರು ಕದ್ದ ವಾಹನಗಳಿಗೆ ನಕಲಿ ಆರ್ಸಿ ಕಾರ್ಡ್ಗಳನ್ನ ರೆಡಿ ಮಾಡಿ ಕಡಿಮೆ ಬೆಲೆಗೆ ಮಾರಿ ಅಕ್ರಮವಾಗಿ ಹಣ ಮಾಡ್ತಿದ್ರು. ಆಂಧ್ರ ಪ್ರದೇಶದ ಹೈದರಾಬಾದ್ನ ನಂದಿ ಹಾಲ್ನಲ್ಲಿರುವ ಓರ್ವ ಏಜೆಂಟ್ನ ಸಹಾಯದಿಂದ ಡೂಪ್ಲಿಕೇಟ್ ಆರ್ಸಿ ಕಾರ್ಡ್ಗಳನ್ನ ಸಿದ್ಧಪಡಿಸುತ್ತಿದ್ರು. ನಂತರ ಇವುಗಳನ್ನ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಹೀರಾತು ನೀಡಿ ಗ್ರಾಹಕರಿಗೆ ನಂಬಿಸಿ ಮಾರಾಟ ಮಾಡ್ತಿದ್ರು. ಸದ್ಯ ಬಂಧಿತರಿಂದ ಬರೋಬ್ಬರಿ 41.67 ಲಕ್ಷ ರೂಪಾಯಿ ಮೌಲ್ಯದ 51 ದ್ವಿಚಕ್ರ ವಾಹನಗಳು ಹಾಗೂ 51 ನಕಲಿ ಆರ್ಸಿ ಕಾರ್ಡ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಆರೋಪಿಗಳ ಬಂಧನದಿಂದ ಕಾಮಾಕ್ಷಿಪಾಳ್ಯ, ಹೆಬ್ಬಗೋಡಿ, ಮಾದನಾಯಕನಹಳ್ಳಿ ಸೇರಿ ಒಟ್ಟು 27 ದ್ವಿಚಕ್ರ ವಾಹನ ಕಳವು ಪ್ರಕರಣಗಳು ಬೆಳಕಿಗೆ ಬಂದಿವೆ. ಬೆಂಗಳೂರಿನಲ್ಲಿ ದಿನೇ ದಿನೇ ದ್ವಿಚಕ್ರ ವಾಹನ ಕಳ್ಳರ ಹಾವಳಿ ಹೆಚ್ಚಾಗ್ತಿದೆ. ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ಕಳ್ಳರು ತಮ್ಮ ಕೈಚಳಕ ತೋರ್ತಿದ್ದಾರೆ. ಇವರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಡಬೇಕಿದೆ. ಏನೇ ಆಗ್ಲಿ ಸಾರ್ವಜನಿಕರೇ ನಿಮ್ಮ ವಾಹನಗಳ ಮೇಲೆ ಸದಾ ಗಮನವಿರಲಿ. ಎಲ್ಲೆಂದರಲ್ಲಿ ವಾಹನಗಳನ್ನ ನಿಲ್ಲಿಸುವ ಮುನ್ನ ಹುಷಾರಾಗಿರಿ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.